ಏಡಿ ಕೈಲಿ ತರಕಾರಿ ಕಟ್ ಮಾಡ್ತಾನೆ ಇದು ನೋಡ್ದಂಗಲ್ಲ ಗುರು. ಮೀನ್ಗೂ ಖುಷಿಯಾಗಿರುತ್ತೆ. ನಿಂಬೆ ನಿಂತ್ಕೊಂಡು ಹೊಡಿತಾ ಇದ್ರೆ ಸ್ವರ್ಗ ಗುರು. ಇವತ್ತಿನ ಸ್ಪೆಷಲ್ ಗ್ರೀನ್ ಮಸಾಲಾ ಫಿಶ್ ತವಾ ಫ್ರೈ. ಅದೊಳಗೆ ಕಮ್ಮಿ ಅಂದ್ರೆ ಎಷ್ಟು ಮೀನುಗಳು ಇರ್ತಾ ಹೋಗುತ್ತೆ ಅವಾಗ. ಬಜ್ಜಿಗ ಬಂತು ನನ್ಗೇನ ಅಂತ. D for dog, E for elephant, F for fish. ಕ್ಲೀನ್ ಮಾಡ್ಕೋಬೇಕು ಮೀನು. ಇದು ನೋಡ್ದಂಗಲ್ಲ ಗುರು, ಸಿಕ್ಕಾಪಟ್ಟೆ ಕಷ್ಟ ಇದು. ನೋಡ್ಸಿದ್ದಣ್ಣ, ನಾವ್ ಯಾರ ತಂಟೆಗೂ ಹೋಗಿಲ್ಲ. ನಮ್ಮ ತಂಟೆಗೆ ಬಂದ್ರೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ರುಬ್ಕೊಂಡಿರೋ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತಾಜಾ ಫ್ರಿಶ್ ಫ್ರೈ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ನಾಟಿ ಕರ್ಬೇವಿನ ಸೊಪ್ಪು. ಇವಾಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಫ್ರೈಗೆ ಮ್ಯಾರಿನೇಟ್ ಮಾಡೋದ್ರಲ್ಲೇ ಟೇಸ್ಟು. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮಸಾಲೆ ಹದವಾಗಿ ಕಲಿಸಿದ್ದೀವಿ. ಫಿಶ್ ತವಾ ಫ್ರೈ ಮಾಡಿ ಟೇಸ್ಟ್ ಹೆಂಗೆ ಬರುತ್ತೆ ನೋಡೋಣ. ಫಿಶ್ ತವಾ ಫ್ರೈಗೆ ನಿಂಬೆಹಣ್ಣು ಹಿಂಡಿದ್ರೆ ಟೇಸ್ಟು, ಇಲ್ಲ ಅಂದರೆ ವೇಸ್ಟು. ಮಸಾಲೆ ಎಲ್ಲ ಕಲ್ಸ್ಕೊಂಡಿದ್ದಾಯ್ತು. ಈಗ ಫಿಶ್ ಹಾಕೊಳ್ಳೋಣ. ಮಸಾಲ ಎಲ್ಲ ಹಚ್ಚಿದ್ದಾಯ್ತು. ಇವಾಗ ಮ್ಯಾರಿನೇಟ್ ಮಾಡಕ್ಕೆ ಇಟ್ಬಿಡೋಣ. ತವಾ ಬಿಸಿಯಾಗಿದೆ. ಫಿಶ್ ತಗೊಬನ್ನಿ. ಫಿಶು ನೋಡೋಕ್ಕೆ ಈ ಥರ ಜ್ಯೂಸಿ ಥರ ಕಾಣ್ತಾ ಇದೆ. ಸಕ್ಕತ್ತಾಗಿದೆ ಅಲ್ಲ. ಇನ್ನು ತಿಂತಾ ಇದ್ರೆ 2 ನಿಮಿಷ ಆದರೆ ಇನ್ನು ಹಾಕೊಂಡು ಹೊಡಿತಾರೆ. ಇನ್ನು ತಿಂತಾ ಇದ್ರೆ ಹೆಂಗಿರ್ತದೆ? ಕಾಯೋದೆಲ್ಲ ಇಲ್ಲ. ಮಸ್ತಾಗಿದೆ. ಸಾಕಪ್ಪ. ಇದೆ ಇಂಚು ಫುಲ್ಲು ಇದಾಗೈತೆ. ಇದರಲ್ಲೇ ಬೇಕಾಯ್ತು. ಇದರಲ್ಲೇ ಬೇಯ್ತದೆ. ಇನ್ನಿದು ತಿನ್ನಕ್ಕೆ ರೆಡಿ ಮಾಡ್ಕೊಳ್ಳಿ. ಹಸಿವೆ ಎಷ್ಟಿದೆ ಅಂದರೆ ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡೋಣ ಅನ್ನಿಸ್ತಿದೆ. ಬಡೀರಿ ಜಮಾಯಿಸಿ ಹೇಳ್ತೀನಿ. ತಿನ್ರಿ. ಫಿಶ್ ಫ್ರೈ ಮಾತ್ರ
ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಕಾಗಿ ಸಾಫ್ಟಾಗಿ ಆಗಿದೆ. ಒಳಗಡೆ ಎಷ್ಟು ಜ್ಯೂಸಿ ಜ್ಯೂಸಿ ಇದೆ ಅಂದರೆ ಬಾಯಿಗೆ ಇಕ್ಕೊಂಡ್ರೆ ಕರ್ಗೋಗ್ತದೆ. ಮಸ್ತಾಗಿದೆಯಲ್ಲ, ಮಸಾಲೆ ಅಂತೂ ನೀಟಾಗಿ ಹಿಡಿದಿದೆ, ಅದರಿಂದಾಗಿ ಫಿಶ್ ಟೇಸ್ಟೇ ಬೇರೆ. ಯಾರೇ ಮಾಡಿದ್ರು ಮಸಾಲ ಫಸ್ಟು ಕ್ಲೀನಾಗಿ ಮಾಡ್ಕೊಳ್ಳಿ, ಆಮೇಲೆ ಅದು ಮಸಾಲೆಯಿಂದನೇ ರುಚಿ ಅಂದರೆ. ನಿಂಬೆ ನಿಂತ್ಕೊಂಡು ಹೊಡಿತಾ ಇದ್ರೆ ಸ್ವರ್ಗ ಗುರು. ಹೆಂಗೆ ಬೆಂದಿದೆ ಅಂದ್ರೆ ಪೀಸು ಹೇಳೋಕ್ಕಾಗ್ತಿಲ್ಲ, ತಿಂದೇ ಹೇಳ್ತೀನಿ. ಖಂಡಿತ ಖಂಡಿತ. ಎಷ್ಟು ಹೆಂಗಿದೆ ಅಂದರೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದ್ರ ಜ್ಯೂಸಿನೆಸ್ ಎಲ್ಲ ಸಕ್ಕತ್ತಾಗಿದೆ. ಹಿಂಗೆ ಮುಟ್ಟಿದ್ರೆ ಹಂಗೆ ಬಿದೋಗ್ತಾ ಇದೆ ಮೀನು, ಹಂಗೆ ಬಾಯಿಗೆ ಹಿಂಗೆ ತೆಗ್ದು ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ಬಿಡುತ್ತೆ. ಸಕ್ಕತ್ತಾಗಿದೆ. ಈ ಫಿಶ್ ಸಾಂಬಾರ್ಗೂ ಫಿಶ್ ತವಾ ಫ್ರೈಗೂ ಒಳ್ಳೆ ಕಾಂಬಿನೇಷನು, ಸಕ್ಕತ್ತಾಗಿ ಆಗಿದೆ ಮಾತ್ರ. ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತು ನಾವು ಮಾಡಿದಂಥ ಗ್ರೀನ್ ತವಾ ಫ್ರೈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.